ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದರ್ಶನ್ ಮಾತಾಡ್ತಾ ಇದ್ದೀನಿ. ಸೊ ನನಗೆ ಇವತ್ತು ಯೂಟ್ಯೂಬ್ನ ಗೂಗಲ್ ಆ್ಯಡ್ಸೆನ್ಸಿಂದ ಡಿಜಿಟಲ್ ಪಿನ್ ಬಂದಿದೆ. ಸೊ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಸೊ ಇವಾಗ ತಾನೇ ನನಗೆ ಕೊರಿಯರ್ ಕಾಲ್ ಮಾಡಿದರು. ಸೊ ಈ ಜಾಗದಲ್ಲಿದ್ದೀನಿ ಬನ್ನಿ ಅಂತ ಹೇಳಿದ್ರು. ಸೊ ಹೋಗ್ತಾ ಇದ್ದೀನಿ. ಸೊ ಅದು ಬಂದಮೇಲೆ ನಿಮಗೆ ಎಲ್ಲನೂ ಯಾವ ಥರ ಬಂತು, ಯಾವ ಥರ ಮಾನಿಟೈಸೇಷನ್ ಆಯಿತು, ಸೊ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ಹೋಗಿ ಇಸ್ಕೊಂಬರೋಣ. ಯೂಟ್ಯೂಬಿಂದ ಆ್ಯಡ್ಸೆನ್ಸ್ ಪಿನ್ ಬಂದಿದೆ. ಸೊ ಕಲೆಕ್ಟ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ನಾವು ಕನ್ನಡಿಗರಲ್ಲವೋ, ವಿಶಾಲ ಹೃದಯದವರು. ಗೈಸ್, ಎಂತ ಇದಾಯಿತು ಅಂತಂದರೆ ನನಗೆ ಪ್ರ್ಯಾಂಕ್ ಆಗೋಯ್ತು ಇವತ್ತು. ಸೊ ಏನಪ್ಪ ಅಂತಂದರೆ, ನಾನು ಯೂಟ್ಯೂಬ್ ಆ್ಯಡ್ಸೆನ್ಸಿಂದ ಮೊನ್ನೆ ಅಂದರೆ ಒಂದು 3-4 ಡೇಸ್ ಆಯಿತು ಮಾನಿಟೈಸೇಷನ್ ಆಗಿ. ಸೊ ಏನಪ್ಪ, ಯೂಟ್ಯೂಬಿಂದ ಆ್ಯಡ್ಸೆನ್ಸಿಂದ ಒಂದು ಡಿಜಿಟಲ್ ಪಿನ್ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೆ, ಮಾನಿಟೈಸೇಷನ್ ಆದ ಕೂಡಲೇ ಆ್ಯಡ್ಸೆನ್ಸ್ ಪಿನ್ ಬರುತ್ತೆ ಅಂತ ಹೇಳ್ಬಿಟ್ಟು, ಕೊರಿಯರಿಂದ ಕಾಲ್ ಬರುತ್ತೆ, ಪಿನ್ ಬರುತ್ತೆ ಅಂತ ಹೇಳ್ತಾಯಿದ್ರು. ಸೊ ಮೋಸ್ಟ್ಲಿ ಇವತ್ತು ಅದೇ ಟೈಮ್ಗೆ ಕೊರಿಯರ್ ಅವ್ರು ಇವತ್ತು ಕಾಲ್ ಮಾಡಿಬಿಟ್ಟು ನಿಮ್ಮದೊಂದು ಕೊರಿಯರ್ ಇದೆ, ಬಂದು ತೊಗೊಂಡೋಗಿ ಅಂತೇಳಿ ಫೋನ್ ಮಾಡಿದ್ರು. ಸೊ ನಾನೇನು ಅಂದ್ಕೊಂಡೆ, ಮೇ ಬಿ ಯೂಟ್ಯೂಬಿಂದನೇ ಬಂದಿರ್ಬೋದು ಅಂತ ಹೇಳ್ಬಿಟ್ಟು, ಸೊ ಬೆಳಗ್ಗೆ ಚೆನ್ನಾಗಿ ಎಲ್ಲ ಪ್ರಿಪೇರ್ ಆಗಿಬಿಟ್ಟು ಎಲ್ಲ ವೀಡಿಯೋ ಮಾಡೋಣ ಹಂಗೆ ಅಂತೆಲ್ಲ ಅಂದ್ಕೊಂಡು, ಸೊ ಕೊರಿಯರ್ ಅವ್ರು ಬಂದರು, ಕಾಲ್ ಮಾಡಿದ್ರು. ಬೆಳಗ್ಗೆಯಿಂದ ಕಾಯ್ತಾ ಇದ್ದೆ ಕೊರಿಯರ್ ಅವ್ರು ಕಾಲ್ ಮಾಡೋಕ್ಕೆ. ಸೊ ಇವಾಗ ಕಾಲ್ ಮಾಡಿದ್ರು, ಹೋಗಿ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ನಂಗೆ ಗೊತ್ತಾಯಿತು. ಸೊ ಏನು ಬಂದಿದೆ ಅಂತಂದರೆ, ನನ್ನ ಕಾರ್ದು ಆರ್ ಸಿ ಕಾರ್ಡ್ ಬಂದಿದೆ. ಸೊ ಎಂಥ ಪ್ರ್ಯಾಂಕ್ ಆಗೋಯ್ತು ಅಂತ ಅಂದರೆ, ಸೊ ಆ್ಯಕ್ಚುಲಿ ಹೌದು, ಯೂಟ್ಯೂಬಿಂದ ಮಾನಿಟೈಸೇಷನ್ ಆಗಿದೆ. ಬೇಕಾದ್ರೆ ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಾನು ಹಾಕಿರ್ತೀನಿ ನೋಡಿ, ಮಾನಿಟೈಸೇಷನ್ ಆಗಿರೋದನ್ನು ಪ್ರೂಫು. ಸೊ ಗೂಗಲಿಂದ ಆ್ಯಡ್ಸೆನ್ಸ್ ಪಿನ್ ಕೂಡ ಬರಬೇಕು. ಸೊ ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಸೊ ಎಂಥ ಪ್ರ್ಯಾಂಕ್ ಆಗೋಯ್ತು. ಸೊ ಕಾರ್ದು ಆರ್ ಸಿ ಕಾರ್ಡ್ ಬಂದಿದೆ, ಅಂದರೆ ಟಾಟಾ ಪಂಚ್ ಕಾರ್ದು, ನಾನು ಹೊಸ ಕಾರ್ ತೊಗೊಂಡಿದ್ದೀನಲ್ಲ ಅದರದ್ದು ಆರ್ ಸಿ ಕಾರ್ಡ್ ಬಂದಿದೆ ಪೋಸ್ಟ್ ಮುಖಾಂತರ. ಸೊ ನೋಡಿ, ಇವತ್ತು ಬೆಳಗ್ಗೆನೆ ನನಗೆ ದೊಡ್ಡ ಪ್ರ್ಯಾಂಕ್ ಆಗೋಯ್ತು. ಸೊ ನಾನು ಖುಷೀಲಿ ಇವರು ಕೊರಿಯರ್ ಬಂದಿದ್ರಲ್ಲ ಅವ್ರಿಗೆಲ್ಲ ವೀಡಿಯೋ ಮಾಡಿಬಿಟ್ಟೆ, ಏನೋ ಹಿಂಗೆ ಗೂಗಲಿಂದ ಏನು ಯೂಟ್ಯೂಬಿಂದ ಆ್ಯಡ್ಸೆನ್ಸಿಂದ ಪಿನ್ ಬಂದಿದೆ, ಯೂಟ್ಯೂಬರ್ ಕಳಿಸಿದ್ದಾರೆ ಹಂಗೆ ಹಿಂಗೆ ಅಂತ ಅವ್ರ ಮುಂದೆ ಎಲ್ಲ ಬಿಲ್ಡಪ್ ತೊಗೊಂಡ್ಬಿಟ್ಟೆ. ಸೊ ಏನು ಮಾಡೋಕ್ಕಾಗಲ್ಲ, ಈ ಥರ ಆಗುತ್ತೆ ಕೆಲವು ಸರಿ. ಸೊ ಓಕೆ, ಇರಲಿ. ಈಗ ಒಂದು ಬನ್ನೇರುಘಟ್ಟ ರೋಡಲ್ಲಿ ರಾಗಿಹಳ್ಳಿ ಗೇಟ್ ಅಂತ ಇದೆ. ಸೊ ಆ ರೋಡ್ ತೋರಿಸ್ತೀನಿ ನಿಮಗೆ ಒಳಗಡೆ. ಸೊ ಫುಲ್ಲು ನೇಚರ್ ಸಕ್ಕತ್ತಾಗಿದೆ. ಸೊ ಬನ್ನಿ ಹೋಗೋಣ. A few moments later. ಗಾಯ್ಸ್, ಇದು ಜಿಗಣಿ ಬನ್ನೇರುಘಟ್ಟ ರೋಡು. ಸೊ ಇಲ್ಲಿ ಏನು ಫೇಮಸ್ ಅಂತಂದರೆ, ಗ್ರನೈಟ್ಗಳು ತುಂಬ ಫೇಮಸ್ಸು. ಸೊ ನೀವು ರೋಡ್ ಅಕ್ಕಪಕ್ಕ ಎಲ್ಲಿ ನೋಡಿದ್ರೂ ಗ್ರನೈಟ್ಸ್ ಅಂಗಡಿಗಳು, ಟೈಲ್ಸ್ ಅಂಗಡಿಗಳೇ ನೋಡ್ಬೋದು. ಸೊ ಇಲ್ಲೆಲ್ಲ ಮೇ ಬಿ ಹೋಲ್ಸೇಲ್ ಕೊಡ್ತಾರೆ ಅನಿಸುತ್ತೆ, ಗ್ರನೈಟು ಮತ್ತು ಟೈಲ್ಸ್ಗಳೆಲ್ಲ. ಸೊ ಈ ರೋಡಲ್ಲೇ ರಾಗಿಹಳ್ಳಿ ಗೇಟ್ ಅಂತ ಒಂದು ಜಾಗ ಬರುತ್ತೆ. ಸೊ ಅದರಿಂದ ಲೆಫ್ಟ್ ತೊಗೊಂಡು ಹೋದರೆ ಒಳಗಡೆ ನೇಚರ್ ಸಕ್ಕತ್ತಾಗಿದೆ. ಆಮೇಲೆ ಯಾವುದಾದ್ರು ಹಳ್ಳಿ ಮೆಸ್ಟ್ರನ್ನ ಅಲ್ಲ, ಸಿಪಾಯಿ ಮೂವಿನ ಶೂಟ್ ಮಾಡಿದ್ದಾರೆ ಅಲ್ಲೆಲ್ಲ. ಸೊ ಬನ್ನಿ ತೋರಿಸ್ತೀನಿ. ಸೊ ಹಾಗೆ ಅಲ್ಲೊಂದು ರೆಸಾರ್ಟ್ ಕೂಡ ಇದೆ. ಸೊ ಅದನ್ನು ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಗೈಸ್, ಇದೇ ಜಾಗನೇ ರಾಗಿಹಳ್ಳಿ ಗೇಟು. ಸೊ ನೋಡಿ, ಇದೇ ಜಾಗನೇ ರಾಗಿಹಳ್ಳಿ ಗೇಟು. ಸೊ ಇದ್ರೊಳಗಡೆ ಒಂದು 2 ಕಿಲೋಮೀಟ್ರ್ ಹೋದರೆ ನೀವು ಫಾರೆಸ್ಟ್ ಏರಿಯಾಗೆ ಎಂಟ್ರ್ ಆಗ್ತೀರಾ. ಸೊ ಅದರಿಂದ ಒಳಗಡೆ ಹೋದರೆ ಸುತ್ತಮುತ್ತ ಫುಲ್ಲು ಫಾರೆಸ್ಟ್ ಏರಿಯಾ ಜಾಗ. ಸೊ ಆನೆಗಳು ಕ್ರಾಸಿಂಗ್ ಎಲ್ಲ ಮಾಡ್ತೇವೆ ಅಂತ ಅಲ್ಲಿ. ಸೊ ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ. ಅಂದರೆ ರೋಡ್ ಕ್ರಾಸ್ ಎಲ್ಲ ಮಾಡುತ್ತೆ ಆನೆಗಳು. ಸೊ ಹೇಗಿದೆ ಜಾಗ ಏನು ಅಂತೆಲ್ಲನೂ ತೋರಿಸ್ತೀನಿ ಬನ್ನಿ. ಯಾವುದೋ ಮಸೀದಿ ನೋಡಿ, ಎಷ್ಟು ದೊಡ್ಡದಾಗಿದೆ ಇದು. ಗೈಸ್, ಅಂತೂ ಬಂದ್ವಿ. ಬನ್ನೇರುಘಟ್ಟ ವನ್ಯಜೀವಿ ವಲಯಕ್ಕೆ ಸ್ವಾಗತ. ಇದು ಫುಲ್ಲು ಫಾರೆಸ್ಟ್ ಏರಿಯಾ. ಆ್ಯಂಡ್ ಸಂಜೆ ಒಂದು 6 ಗಂಟೆ ಮೇಲೆ ಇದರೊಳಗಡೆ ಬಿಡಲ್ಲ. ಸೊ ಓನ್ಲಿ ಲೋಕಲ್ಸ್ಗೆ ಮಾತ್ರ, ಅಂದರೆ ಇಲ್ಲಿ ಊರಿನ ಜನಕ್ಕೆ ಮಾತ್ರ ಬಿಡ್ತಾರೆ. ಸೊ ನೋಡಿ, ಫುಲ್ಲು ಫಾರೆಸ್ಟ್ ಏರಿಯಾ. ಇನ್ನು ಮುಂದೆ ಹೋಗ್ತಾ ಸಕ್ಕತ್ತಾಗಿದೆ. ಬನ್ನಿ ತೋರಿಸ್ತೀನಿ.
ಏನಿಲ್ಲ, ನೇಚರ್ನ ಎಂಜಾಯ್ ಮಾಡಬೇಕಷ್ಟೇ. ಅಂದರೆ ಇಲ್ಲಿ ಯಾವುದೇ ರೀತಿ ಪ್ಲೇಸ್ ನೋಡೋ ಅಂಥದ್ದು ಯಾವುದೂ ಇಲ್ಲ. ಬಟ್ ಇದೆ, ಅಂದರೆ ನೀವು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಹೋಗ್ಬೋದು, ಅಂದರೆ ಝೂ ಇದೆ, ಸಫಾರಿ ಇದೆ. ಸೊ ಇಲ್ಲೊಂದು ಬನ್ನೇರುಘಟ್ಟ ದೇವಸ್ಥಾನ ಒಂದಿದೆ, ಚಂಪಕಧಾಮ ದೇವಸ್ಥಾನ. ಸೊ ಅದ್ರ ನೀವು ಸ್ವಲ್ಪ ಹೊತ್ತು ಬೆಳಗ್ಗೆ ಬೇಗ ಬಂತು ಅಂತಂದರೆ ಇಲ್ಲೊಂದು ಸುವರ್ಣಮುಖಿ ಅನ್ನೋ ಒಂದು ದೇವಸ್ಥಾನ ಕೂಡ ಇದೆ. ಸೊ ಆಂಜನೇಯ ದೇವಸ್ಥಾನ, ಅದು ಟ್ರೆಕ್ಕಿಂಗ್ ಮಾಡ್ಬೋದು, ನಡ್ಕೊಂಡು ಹೋಗ್ಬೋದು, 1-2 ಕಿಲೋಮೀಟ್ರು ಆ ಥರ ಎಲ್ಲನೂ ಇದೆ. ಸೊ ಅದ್ರ ಜೊತೆಗೆ ಇದನ್ನು ಒಂದು ರೈಡ್ ಹೋಗ್ಬೋದು. ಸೊ ಅದೇ ಥರ ಒಂದು ಒಳ್ಳೆ ಜಾಗ ಇದು. ಸೊ ಸ್ವಲ್ಪ ರೋಡ್ ಚಿಕ್ಕದಾಗಿದೆ. ಇಲ್ಲಿ ನೋಡಿ, ಇಲ್ಲೇ ಆನೆ ಓಡಾಡುವ ಸ್ಥಳ, ನಿಧಾನವಾಗಿ ಚಲಿಸಿ ಅಂತ ಬರೆದಿದ್ದಾರೆ. ಸೊ ಇಲ್ಲೆಲ್ಲ ಆನೆ ಓಡಾಡ್ತವೆ. ಆಮೇಲೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಸೊ ಏನಾದರೂ ಬಂದರೆ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಅದು ಇದೆಲ್ಲ ಬಿಸಾಕ್ಬಿಡಿ ಅಂತ. ಸೊ ನಾನು ಎಷ್ಟೋ ಸರಿ ರೋಡಲ್ಲಿ ಹೋಗುವಾಗ ನೋಡಿದ್ದೀನಿ, 2 ವೀಲರಲ್ಲಿ ಹೋಗುವಾಗ, ಕಾರಲ್ಲಿ ಹೋಗುವಾಗ ಅವರು ನೀರು ಕುಡಿದು ಬಾಟ್ಲ್ಗಳನ್ನ ಬಿಸಾಕೋದು, ಮತ್ತು ಬೇರೆ ಬೇರೆ ಬಾಟ್ಲ್ಗಳನ್ನ ಬಿಸಾಕೋದು. ಸೊ ಇವೆಲ್ಲ ಮಾಡ್ತಾ ಇರ್ತಾರೆ. ಯಾವುದೂ ಮಾಡಬೇಡಿ, ಯಾಕಂದರೆ ಪರಿಸರ ರಕ್ಷಣೆ ನಮ್ಮ ಹಕ್ಕು ಅಂತ ಅಲ್ವಾ. ಸೊ ಸ್ವಲ್ಪ ನಿಧಾನಕ್ಕೆ ಹೋಗಬೇಕು, ಯಾಕಂತಂದರೆ ಅಕಸ್ಮಾತ್ ಯಾವುದಾದ್ರೂ ಪ್ರಾಣಿಗಳು ಓಡಾಡುತ್ತೆ ಅನ್ನೋದಾದರೆ ಸೊ ಗಾಡಿಗಳನ್ನ ನಿಧಾನಕ್ಕೆ ಚಲಿಸಿ ಅಂತಲೂ ಬೋರ್ಡ್ ಹಾಕಿದ್ದಾರೆ. ಸೊ ಹೌದು, ಸೊ ನೋಡಿ ಇಲ್ಲೆಲ್ಲ ಆನೆಗಳು ಓಡಾಡುತ್ತೆ. ಸೊ ಇದೆಲ್ಲ ಸೊ ಆ್ಯಂಡ್ ಇಲ್ಲಿ ಯಾರೂ ಪಾರ್ಕಿಂಗ್ ಮಾಡೋಂಗಿಲ್ಲ, ಮತ್ತು ಗಾಡಿಯಿಂದ ಇಳಿದು ಫೋಟೋಸ್ ಯಾವುದೂ ತೊಗೊಳಂಗಿಲ್ಲ. ಸೊ ರಿಸ್ಟ್ರಿಕ್ಟೆಡ್ ಏರಿಯಾ ಇದು. ಸೊ ಆದಷ್ಟು ಮೂಮೆಂಟಲ್ಲಿ ಇರಿ. ಸೊ ಸ್ವಲ್ಪ ಸ್ಲೋ ಮಾಡಿ ಹಂಗೆ ಕಾರಲ್ಲೇ ಕುತ್ಕೊಂಡು ವಿಡಿಯೋಗಳನ್ನ ಮಾಡಿ ಅಥವಾ ಫೋಟೋ ತೊಗೊಳ್ಳಿ. ಬಟ್ ಕಾರಿಂದ ಕೆಳಗಡೆ ಇಳಿದು ವಿಡಿಯೋ ಮಾಡೋದು, ಫೋಟೋಸ್ ತೊಗೊಳೋದು ಮಾಡಬೇಡಿ. ಸೊ ನೋಡಿ, ಇಲ್ಲೊಂದು ದೇವಸ್ಥಾನ ಇದೆ. ಮುತ್ತುರಾಯ ಸ್ವಾಮಿ ದೇವಸ್ಥಾನ ಅಂತೆ, ಚೆನ್ನಾಗಿದೆ. ಕಾಡಲ್ಲೊಂದು ದೇವಸ್ಥಾನ ಇದೆ. ಇದೆಲ್ಲೋ ಚಿಕ್ಕಮಂಗ್ಳೂರು ಅಥವಾ ಬೇರೆ ಕಡೆ ಎಲ್ಲೋ ಫುಲ್ಲು ಈ ಬಂಡೀಪುರ ಆ ಸೈಡ್ ಇದ್ದಂಗಿದೆ. ಬಟ್ ಇದು ಬೆಂಗಳೂರಲ್ಲೇ ಇರುವಂಥದ್ದು, ಬನ್ನೇರುಘಟ್ಟ ಸೈಡು. ಸೊ ರಾಗಿಹಳ್ಳಿ ಗೇಟ್ ಒಳಗಡೆ ಹೋದರೆ ಸೊ ಈ ಥರದೊಂದು ಒಳ್ಳೆ ನೇಚರ್ ನೋಡೋಕೆ ಸಿಗುತ್ತೆ, ಚೆನ್ನಾಗಿದೆ. ಸೊ ನಮಗಂತೂ ನೇಚರ್ ನೋಡೋದು ಅಂದರೆ ಸಖತ್ ಇಷ್ಟ. ಯಾಕಂದರೆ ನಾವು ಚಿಕ್ಕಮಂಗ್ಳೂರವ್ರು ಆಗಿರೋದ್ರಿಂದ ಸೊ ನಮಗೆ ಈ ಥರ ಪ್ಲೇಸ್ ಎಲ್ಲ ಸಿಕ್ಬಿಟ್ರೆ ಖುಷಿ ಆಗುತ್ತೆ. ಇಲ್ಲೊಂದು ದೇವಸ್ಥಾನ ಇದೆ ನೋಡಿ, ಯಾವ ಥರ ಇದೆ ನೋಡಿ. ಸೊ ಇಷ್ಟೇ ಒಂದು 5 to 6 ಕಿಲೋಮೀಟರ್ ಇರ್ಬೋದು ಅನಿಸುತ್ತೆ. ಸೊ ಫಾರೆಸ್ಟ್ ಏರಿಯಾ ಎಂಡ್ ಆಯಿತು ನೋಡಿ, ಇಲ್ಲಿಗೆ ಫಾರೆಸ್ಟ್ ಏರಿಯಾ ಎಂಡ್ ಆಯಿತು. ಸೊ ಇದರಿಂದ ಮುಂದೆ ಹಳ್ಳಿಗಳಿದ್ದಾವೆ, ಶಿವನಹಳ್ಳಿ ಅಂತೆ, ಮತ್ತು ಇನ್ನೂ ತುಂಬ ಹಳ್ಳಿಗಳಿದ್ದಾವೆ. ಸೊ ತೋರಿಸ್ತೀನಿ ಬನ್ನಿ. ಈ ಜಾಗದಲ್ಲಿ ರೈಟ್ ತೊಗೊಬೇಕು. ರೈಟ್ ತೊಗೊಂಡೋದ್ರೆ ನಿಮಗೆ ಒಳ್ಳೆ ಹಳ್ಳಿಗಳು. ಸೊ ನೋಡಿ, ಇದು ರಾಗಿಹಳ್ಳಿ ಅಂತ. ಸೊ ಇಲ್ಲಿಂದ ರಾಗಿಹಳ್ಳಿ ಸ್ಟಾರ್ಟು. ಸೊ ಒಳ್ಳೊಳ್ಳೆ ಮನೆಗಳು ಕಟ್ಕೊಂಡಿದ್ದಾರೆ ಹೊರಗಡೆ. ಸೊ ನೈಟ್ ಹೊತ್ತೆಲ್ಲ ಹೇಗೆ ಓಡಾಡ್ತಾರೋ ಏನೋ ಗೊತ್ತಿಲ್ಲ. ಎಮರ್ಜೆನ್ಸಿ ಆದರೆ ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ. ಸೊ ಮೇ ಬಿ ಕಾರ್ ಇದ್ದರೆ ಹೋಗಿ ಬರ್ಬೋದು ಅಂತ ಅನಿಸುತ್ತೆ. ಸೊ ಇಲ್ಲಿಗೆ ಬಸ್ ಕೂಡ ಇದೆ. ಸೊ ಬಟ್ ಬಸ್ಗೆ ಟೈಮಿಂಗ್ಸ್ ಇದೆ ಇಲ್ಲಿ. ಸೊ ಅದೊಂದು ಹೇಳಿ ನೋಡಿ, ಎಂತೆಂಥ ಮನೆ ಕಟ್ಟಿದ್ದಾರೆ.
ದೇವಸ್ಥಾನ, ಇಲ್ಲೊಂದು ಸ್ಕೂಲ್ ಇದೆ ನೋಡಿದ್ರಾ. ಕಾಡು ಒಳಗಡೆ ಇಂದ ಬಂದರೆ ಇಲ್ಲೊಂದು ಊರೇ ಇದೆ. ನೋಡಿ ಇಲ್ಲೊಂದು ರೆಸಾರ್ಟ್ ಇದೆ. ಸೊ ಇಲ್ಲಿಗೆ ಫಸ್ಟೇ ಬುಕ್ ಮಾಡ್ಬಿಟ್ಟು ಆನ್ಲೈನಲ್ಲಿ ಬುಕ್ ಮಾಡ್ಬಿಟ್ಟು ಮಾತ್ರ ಬರಬೇಕಂತೆ. ಸೊ ಡೈರೆಕ್ಟಾಗಿ ಬುಕ್ ಮಾಡೋಕ್ಕೆ ಆಗಲ್ಲ. ಇಲ್ಲಿ ಮುಂದೆ ಒಂದು ರೆಸಾರ್ಟ್ ಇದೆ. ನಾವು ಸುಮಾರು ದಿನದಿಂದ ಹೋಗ್ಬೇಕು ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ನೋಡೋಣ ಮುಂದೊಂದು ದಿನ ಯಾವಾಗಾದ್ರೂ ಹೋಗ್ಬೇಕು. ನೇಚರ್ ತುಂಬ ಚೆನ್ನಾಗಿದೆ. ಸೊ ಯಾವುದೋ ಊರಿಗೆ ಬಂದಂಗೆ, ಅಂದರೆ ಇದು ಬೆಂಗಳೂರಲ್ಲಿದೆ ಅಂತ ಅನ್ಸೋದೇ ಇಲ್ಲ. ಸೊ ಆ ಥರ ಇದೆ. ಇದು ಶಿವನಹಳ್ಳಿ ಅಂತ. ಸೊ ಸಿಪಾಯಿ ಮೂವಿ ಶೂಟಿಂಗು ಇದೇ ಊರಲ್ಲಿ ಆಗಿರೋದು. ಸೊ ಬಟ್ ಯಾವ ಪ್ಲೇಸು ಏನು ಅಂತ ನನಗೆ ಅಷ್ಟು ಗೊತ್ತಿಲ್ಲ, ಬಟ್ ಇದೇ ಊರಲ್ಲಿ ಆಗಿರೋದು ಅಂತ ಹೇಳ್ತಾರೆ. ಆ ಒಂದು ಸಾಂಗ್ ಯಾವುದೋ ಇದೆ, ಆ ಸಾಂಗು ನೋಡಿ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಬಂಡೆಕಲ್ಲಿತ್ತು ಫಸ್ಟು ಈ ರೋಡ್ ಮೇಲೆ. ಸೊ ಬಂಡೆಕಲ್ ಮೇಲೆ ಹತ್ತಿಸ್ಕೊಂಡು ನಾವು ಹೋಗ್ಬೇಕಾಗಿತ್ತು. ಸೊ ಇವಾಗ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ. ಗೈಸ್ ಇಷ್ಟು ದೂರ ಬಂದಮೇಲೆ ಒಂದು 10 ಕಿಲೋಮೀಟರ್ ಇದೆ. ಸೊ 10 ಕಿಲೋಮೀಟರ್ ಬಂದಮೇಲೆ ನಿಮ್ಗೊಂದು ನೋಡಿ ಇಲ್ಲೊಂದು ಒಳ್ಳೆ ರೆಸಾರ್ಟ್ ಸಿಗುತ್ತೆ. ಸೊ ನಂಗೆ ಗೊತ್ತಿಲ್ಲ ಹೇಗಿದೆ ಏನು ಅಂತ, ಬಟ್ ಆಚೆಯಿಂದ ನೋಡೋಕೆ ಚೆನ್ನಾಗೇ ಇದೆ. ಸೊ ಇದೆ RD's ನೇಚರ್ ರಿಟ್ರೀಟ್ ಅಂತ. ಸೊ ಒಳಗಡೆ ನಾನು ಹೋಗಿಲ್ಲ. ಸೊ ಇಲ್ಲಿ ಒಳಗಡೆ ಯಾರಾದರೂ ರೆಸಾರ್ಟ್ ಹೋಗಿರೋರಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ರೆಸಾರ್ಟ್ ಹೇಗಿದೆ, ಹೋಗ್ಬೋದಾ ಏನು ಅಂತ ರೆಕಮೆಂಡ್ ಮಾಡ್ತೀರಾ ಅಂತ. ಸೊ ಓಕೆ ಗೈಸ್, ಇದೊಂದು ಚಿಕ್ಕ ರೈಡು ಚೆನ್ನಾಗಿರುತ್ತೆ. ನೀವು ಯಾರಾದರೂ ಈ ಸೈಡ್ ಇದ್ದರೆ, ಬನ್ನೇರುಘಟ್ಟ ಸೈಡ್ ಯಾರಾದರೂ ಬಂದರೆ ಇಲ್ಲೊಂದು ಸರಿ ಬಂದು ಹೋಗಿ, ಚೆನ್ನಾಗಿದೆ, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದೆ. ಸೊ ಯಾರಾದರೂ ಈ ನ್ಯಾಷನಲ್ ಪಾರ್ಕ್ಗೆ, ಬನ್ನೇರುಘಟ್ಟ ಝೂಗೆ, ಸಫಾರಿಗೆ, ಇಲ್ಲಿ ಚಂಪಕಧಾಮ ದೇವಸ್ಥಾನ ಅಂತ ಇದೆ, ಅಲ್ಲಿಗೆ ಬಂದವರು ಇಲ್ಲೊಂದು ರೈಡ್ ಬಂದು ಹೋಗಿ, ಸಕ್ಕತ್ತಾಗಿರುತ್ತೆ ಗೈಸ್. ನೇಚರ್ ಒಳ್ಳೆ ಚಿಕ್ಕಮಂಗ್ಳೂರು ಸೈಡ್ ಬಂದಂಗೆ ಇದೆ, ಸಕ್ಕತ್ತಾಗಿದೆ. ಒಂದು ರೌಂಡ್ ಬಂದು ಹೋಗ್ಬಿಟ್ಟು ನೋಡಿ, ಚೆನ್ನಾಗಿದೆ. ಸೊ ಆಮೇಲೆ ನಾನು ಆವಾಗಲೇ ತೋರಿಸ್ದೆ ಮಾನಿಟೈಸೇಷನ್ ಅಂದರೆ ಪ್ರ್ಯಾಂಕ್ ಆಯಿತು ಅಂತ. ಸೊ ಅದು ಕೂಡ ಬರಬೇಕು. ಸೊ ಹೊಸ ಯೂಟ್ಯೂಬರ್ಸ್ಗೆ, ಅಂದರೆ ಕ್ರಿಯೇಟರ್ಸ್ಗೆ, ನನ್ನಂಥ ಕ್ರಿಯೇಟರ್ಸ್ಗೆ ಏನು ಹೇಳ್ತೀನಿ ಅಂತಂದರೆ, ಯೂಟ್ಯೂಬ್ ಮಾಡ್ತಾ ಇರೋರು ಕಂಟಿನ್ಯೂ ಆಗಿ ಮಾಡಿ, ವ್ಯೂಸ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬಿಡಿ. ಸೊ ಖಂಡಿತ ವ್ಯೂಸ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬಿಡಿ. ಆರಾಮಾಗಿ ನೀವು ನಿಮ್ಮ ವಿಡಿಯೋ ಕಡೆ ಗಮನ ಕೊಡಿ. ಸೊ ಯಾವುದೇ ರೀತಿ ತಲೆ ಕೆಡಿಸ್ಕೊಂಬೇಡಿ, ವ್ಯೂಸ್ ಆಗಿಲ್ಲ ಅದು ಇದು ಅಂತಲೇ ತಲೆ ಕೆಡಿಸ್ಕೊಂಬೇಡಿ. ಒಂದಲ್ಲ ಒಂದು ಟೈಮ್ ಆಗುತ್ತೆ. ಸೊ ನಂದು ಅಷ್ಟೇ, ಯಾವುದೋ ಒಂದು ವಿಡಿಯೋ ವೈರಲ್ ಆಗಿದೆ. ಸೊ ಅದರಿಂದ ನನಗೆ ಸಬ್ಸ್ಕ್ರೈಬರ್ಸು ಮತ್ತು ಈ ಮಾನಿಟೈಸೇಷನ್ ಕೂಡ ಆಯಿತು. ಸೊ ಓಕೆ, ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್. ಲೈನ್ ಸಖತ್ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಈ ವಿಡಿಯೋ.